ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಪೊಲೀಸ್ ಠಾಣೆ ಈಗ ಜನಸ್ನೇಹಿ ಪೊಲೀಸ್ ಠಾಣೆಯಾಗಿದೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಪೊಲೀಸ್ ಠಾಣಾ ವತಿಯಿಂದ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವ ಬಗ್ಗೆ ಪೊಲೀಸ್ ಠಾಣೆ ಒಳಗೆ ಹಾಗೂ ಠಾಣೆಯ ಕಾಂಪೌಂಡ್ ಹೊರಭಾಗದಲ್ಲಿ ಪ್ರತಿಯೊಂದು ಮಾಹಿತಿಯ ಬಗ್ಗೆ ಜಾಗೃತಿ ಭಿತ್ತಿ ಚಿತ್ರಗಳನ್ನು ಬರೆಸುವುದರ ಜೊತೆಗೆ ಪ್ರತಿಯೊಂದು ಸಹಾಯವಾಣಿಗಳಾದ ಅಗ್ನಿಶಾಮಕ 101, ಸಂಚಾರಿ ಪೊಲೀಸ್ 103 ಹಾಗೂ 1095, ಮಕ್ಕಳ ಸಹಾಯವಾಣಿ 1098, ಹಿರಿಯ ನಾಗರಿಕರ ಸಹಾಯವಾಣಿ 1090, ಸೈಬರ್ 1930, ಡ್ರಗ್ 1933, ತುರ್ತು ಪರಿಸ್ಥಿತಿ 112, ಮಹಿಳಾ ಸಹಾಯವಾಣಿ 1091, ಮದ್ಯ ಕುಡಿದು ವಾಹನ ಚಲಿಸಬೇಡಿ, ಬಾಲ್ಯ ವಿವಾಹ ಅಪರಾಧ, ಮಾದಕ ದ್ರವ್ಯ ತೊಲಗಲಿ, ಜೀವನ ಹಸನವಾಗಲಿ, ಹೆಲ್ಮೆಟ್ ರಹಿತ ಪ್ರಯಾಣ ಸಾವಿಗೆ ಆಹ್ವಾನ, ಸೀಟ್ ಬೆಲ್ಟ್ ಧರಿಸಿ ಜೀವ ಉಳಿಸಿ, ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬಾರದು, 3 ಜನ ಸವಾರಿ ಮಾಡಬಾರದು, ಪ್ರತಿಯೊಬ್ಬ ನಾಗರಿಕನು ಕಾನೂನಿನ ಅರಿವಿನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಗೋಡೆಯ ಬರಹದಲ್ಲಿ ಚಿತ್ರಿಸಲಾಗಿದೆ. ಜಾಗೃತಿ ಚಿತ್ರಗಳಾದ ಸಮಾಜ ಜಾಗೃತಿ, ಟ್ರಾಫಿಕ್ ನಿಯಮಗಳ ಜಾಗೃತಿ, ಸ್ವಚ್ಛತೆ ಮತ್ತು ಪರಿಸರ ಜಾಗೃತಿ, ಆರೋಗ್ಯ ಜಾಗೃತಿ, ಪೊಲೀಸ್ ಜನ ಸಂಪರ್ಕಗಳ ಜಾಗೃತಿ ಭಿತ್ತಿ ಚಿತ್ರಗಳನ್ನು ಬಿಡಿಸಲಾಗಿದೆ. ಈ ಚಿತ್ರಗಳ ಮುಖ್ಯ ಉದ್ದೇಶಗಳು ಜನರಲ್ಲಿ ಅರಿವು ಮೂಡಿಸುವುದು, ಅಪರಾಧ ತಡೆ, ಪೊಲೀಸರನ್ನು ಜನಸ್ನೇಹಿಯಾಗಿ ತೋರಿಸುವುದು, ಸಾರ್ವಜನಿಕ ಸ್ಥಳವಾದ ಪೊಲೀಸ್ ಠಾಣೆಯನ್ನು ಸುಂದರಗೊಳಿಸುವುದು, ಸಾಮಾಜಿಕ ಹೊಣೆಗಾರಿಕೆಯನ್ನು ಉತ್ತೇಜನಗೊಳಿಸುವುದು. ಈ ಚಿತ್ರಗಳ ವಿಶೇಷತೆ ಮಕ್ಕಳಿಗೂ ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗುವಂತೆ ವಿನ್ಯಾಸ ಮಾಡಲಾಗಿದೆ. ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿವೆ. ಪೊಲೀಸ್ ಠಾಣಾ ಒಳಗೆ ಹಾಗೂ ಹೊರಗೋಡೆಗಳ ಮೇಲೆ ಬರೆದಿರುವ ಜಾಗೃತಿ ಚಿತ್ರಗಳು ಜನರಲ್ಲಿ ಅರಿವು ಮೂಡಿಸಲು ಬಳಸುವ ಒಂದು ಪರಿಣಾಮಕಾರಿ ವಿಧಾನ. ಇದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಸಮಾಜಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಮಾಡಲಾಗಿದೆ. ಇದೊಂದು ವಿಶೇಷವಾದ ಕಾನೂನು ಅರಿವು ಮೂಡಿಸುವುದು ಹಾಗೂ ಜನಸ್ನೇಹಿ ಕೆಲಸವನ್ನು ಸಹ PSI ವಿಜಯಕೃಷ್ಣ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣೆಗೆ 74 ಹಳ್ಳಿಗಳು ಬರುವುದರಿಂದ ಇದು ದೊಡ್ಡ ಹೋಬಳಿಯಾಗಿದೆ. ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವ ಸಲುವಾಗಿ ಠಾಣೆಯ ಒಳಗೆ ಹಾಗೂ ಹೊರಗಡೆ ಕಾಂಪೌಂಡಿಗೆ ಕಾನೂನು ಜಾಗೃತಿ ಭಿತ್ತಿ ಚಿತ್ರ ಹಾಗೂ ಜಾಗೃತಿ ಘೋಷಣೆಗಳು ಅಥವಾ ಕಾನೂನು ಜಾಗೃತಿ ಸಂದೇಶಗಳನ್ನು ಬಿತ್ತರಿಸಿ ಜನ ಸ್ನೇಹಿ ಕೆಲಸ ಮಾಡಿದ್ದೇವೆ ಎಂದು PSI ವಿಜಯಕೃಷ್ಣರವರು ತಿಳಿಸಿದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.